ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಆಸ್ ಆಫ್ ನೌ ಸೊ ಬ್ಯಾಂಕ್ ನಿಫ್ಟಿ ಆಲ್ವೇಸ್ ಅನಾಲಿಸಿಸ್ ಮಾಡುವಾಗ ಒನ್ ಡೇ ಟೈಮ್ ಫ್ರೇಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಯಾವ ರೀತಿ ಮೂವ್ ಆಗಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಸ್ ಆಫ್ ನೌ ಇಲ್ಲಿ ಕಾಣೋ ಕಾರಣ ಲೈಕ್ ಯಾವ ರೀತಿ ಫಾರ್ಮ್ ಆಗಿದೆ ಅಂದ್ರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ಲಿ ಇಟ್ಸ್ ಅ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್. ಓಕೆ, ಗ್ಯಾಪ್ ಅಪ್ ಓಪನ್ ಆಗಿದೆ, ಲೈಟ್ ಆಗಿ ಕೆಳಗಡೆ ಬಂದಿದೆ, ಆಮೇಲೆ ಮತ್ತೆ ಫೈನಲಿ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿದೆ. ಓಕೆ, ಸೊ ಈ ಒನ್ ಡೇ ಟೈಮ್ ಫ್ರೇಮ್ ಆದ್ಮೇಲೆ ನಾವು ಎಂಟ್ರಿ ಎಕ್ಸಿಟ್ ಯಾವ ರೀತಿ ಮಾಡಬಹುದು ಅಕಾರ್ಡಿಂಗ್ ಟು ಒನ್ ಡೇ ಕ್ಯಾಂಡಲ್. ಸೊ ನಾಳೆಗೆ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನೇ ನೋಡಬೇಕು. ಸೊ 15 ಮಿನಿಟ್ ಟೈಮ್ ಫ್ರೇಮ್ ನಾನು ಸ್ವಿಚ್ ಆಗ್ತೀನಿ. 15 ಮಿನಿಟ್ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗಿ ಸೊ ಲಾಸ್ಟ್ಗೆ ಒಂದು ಲೈಕ್ ಕನ್ಸಾಲಿಡೇಷನ್ ಝೋನ್ ಅಂತ ನಾವು ಐಡೆಂಟಿಫೈ ಮಾಡಬಹುದು, ಅಥವಾ ಒಂದು ಸ್ಮಾಲ್ ಝೋನ್ ಅನ್ನು ಐಡೆಂಟಿಫೈ ಮಾಡಬಹುದು, ವಿಚ್ ಈಸ್ ದಿಸ್ ಒನ್. ಓಕೆ, ಸೊ ಇಲ್ಲಿ 49,196 ಇಂದ ಹಿಡಿದು 49,099 ಅಥವಾ 49,100. ಓಕೆ, ಅರೌಂಡ್ ಒಂದು 100 ಪಾಯಿಂಟಿನ ಒಂದು ಝೋನ್ ಏನಿದೆ, ಈ ಝೋನ್ ಅನ್ನ ಬಿಟ್ಟು ಮಾರ್ಕೆಟ್ ಮೇಲ್ಗಡೆ ಅಥವಾ ಕೆಳಗಡೆ. ಸೊ ಮೋಸ್ಟ್ ಆಫ್ ದ ಟೈಮ್ ಮೇಲ್ಗಡೆನೆ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಯಾವ ರೀತಿ ಅಂದ್ರೆ ಸೊ ಈ ಝೋನ್ ಮೇಲ್ಗಡೆ ಮಾರ್ಕೆಟ್ ಹೋಗಿ ಲೈಟ್ ಆಗಿ ಲೈಕ್ ರೀಟೆಸ್ಟ್ ಆಗಿ ಅದ್ರ ಹೈ ಬ್ರೇಕ್ ಆದ್ರೆ ನಾವೊಂದು ಸ್ಮಾಲ್ ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. ಅಪ್ ಟು 49,500 ವರೆಗೂ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಇದನ್ನ ಬಿಟ್ರೆ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡೋದು ಯಾವಾಗ ಅಂದ್ರೆ 48,980 ಕೆಳಗಡೆ 985 ಕೆಳಗಡೆ ಕ್ಲೋಸಿಂಗ್ ಸಿಗ್ಬೇಕು. ಓಕೆ, ನಾಟ್ ಓನ್ಲಿ ಮೂವ್ಮೆಂಟ್, ಕ್ಲೋಸಿಂಗ್ ಸಿಕ್ಕಾಗ ಮಾತ್ರ ನಾವು ಇದರ ಕೆಳಗಡೆ ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡೋದು. ಅದು ಕೂಡ ಸ್ಟ್ರಾಂಗ್ ಬೇರಿಶ್ ಎಲ್ಲಾದ್ರೂ ಕ್ಲೋಸ್ ಆಗ್ಬೇಕು, ಅಥವಾ ಸೊ ಕ್ಲೋಸ್ ಆದ್ಮೇಲೆ ಸ್ಮಾಲ್ ರೀಟೆಸ್ಟ್ ಆಗಿ ಮತ್ತೆ ರೀಟೆಸ್ಟ್ ಲೋ ಬ್ರೇಕ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬಹುದು. ಅಪ್ ಟು 48,750 ಅಂದ್ರೆ ಇದರಲ್ಲಿ ಅರೌಂಡ್ ಒಂದು 120 ಅಥವಾ ಒನ್ ಹೌ ಮಚ್ ಪಾಯಿಂಟ್ಸ್ ಆಕ್ಚುಲಿ ಇಲ್ಲಿಂದ ಇಲ್ಲಿ ಹೊಡೆದು 170 ಪಾಯಿಂಟ್ಸ್ ವರೆಗೂ ಒಂದು ಅಪಾರ್ಚುನಿಟಿಯನ್ನು ನೋಡಬಹುದು. ಬೈ ಎನಿ ಚಾನ್ಸ್ ಈ ಲೋ ಬ್ರೇಕ್ ಆದ್ರೆ 48,750 ಬ್ರೇಕ್ ಆದ್ರೆ ಅನದರ್ 250 ಪಾಯಿಂಟ್ಸ್ ಬೀಳೋ ಚಾನ್ಸಸ್ ಇರುತ್ತೆ, ಅಪ್ ಟು 48,500 ವರೆಗೂ. ಓಕೆ, ದಿಸ್ ಇಸ್ ಸಿಂಪಲ್. ಅಂಡ್ ಒನ್ ಮೋರ್ ಲೈಕ್ ಪ್ರೈಸ್ ಆಕ್ಷನ್ ಮುಖಾಂತರ ನಾವು ನೋಡಿದ್ರೆ ಅಷ್ಟೊಂದು ಅಕ್ಯುರೇಟ್ ಆಗಿ ಫಾರ್ಮ್ ಆಗಲ್ಲ, ಆದ್ರೂ ಕೂಡ ಒಂದು ಟ್ರೆಂಡ್ ಲೈನ್ ಫಾರ್ಮ್ ಆಗೋ ರೀತಿ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಇಟ್ಸ್ ನಾಟ್ ದಾಟ್ ಅಕ್ಯುರೇಟ್, ಸೊ ಒಂದು ಲೈಕ್ ರಫ್ ಆಗಿ ನಾವು ಡ್ರಾ ಮಾಡ್ಕೋಬಹುದು. ಸೊ ಇಟ್ಸ್ ಅಸೆಂಡಿಂಗ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಅಸೆಂಡಿಂಗ್ ಟ್ರಯಾಂಗಲ್ ನಾವು ಬೈಯಿಂಗ್ ಅಪಾರ್ಚುನಿಟಿನೇ ನೋಡಬೇಕು. ಯಾಕಂದ್ರೆ ಇಲ್ಲಿ ಬೈಯರ್ಸ್ ಮೇಲ್ಗಡೆ ಶಿಫ್ಟ್ ಆಗ್ತಿರ್ತಾರೆ. ಓಕೆ, ಇಲ್ಲಿಂದ ಇಲ್ಲಿ ಶಿಫ್ಟ್ ಆದ್ರು, ಇಲ್ಲಿ ಶಿಫ್ಟ್ ಆಗಿದ್ದಾರೆ, ಇಲ್ಲಿ ಶಿಫ್ಟ್ ಆಗಿದ್ದಾರೆ ಅಂಡ್ ಇಲ್ಲಿ ಶಿಫ್ಟ್ ಆಗಿದ್ದಾರೆ. ಸೊ ಬ್ರೇಕ್ ಆದ ನಂತರ ರೀಟೆಸ್ಟ್ ಆದ್ರೆ ನಾವು ಬೈಯಿಂಗ್, ಸಮ್ ಟೈಮ್ಸ್ ಬರೀ ಕ್ಲೋಸಿಂಗ್ ಸಿಕ್ಕರೇನು ಕೂಡ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಬೈ ಎನಿ ಚಾನ್ಸ್ ನಮ್ಗೆ ಸೆಲ್ಲಿಂಗ್ ಅಪಾರ್ಚುನಿಟಿ ಬೇಕಂದ್ರೆ ಈ ಟ್ರೆಂಡ್ ಲೈನ್ ಏನಿದೆ ಸೊ ಇದ್ರ ಕೆಳಗಡೆ ಕ್ಲೋಸ್ ಸಿಕ್ಕು ಆಮೇಲೆ ರೀಟೆಸ್ಟ್ ಆಗಿ ಆಮೇಲೆ ಮತ್ತೆ ಕೆಳಗಡೆ ಹೋಗ್ಬೇಕು. ಸೊ ಈ ರೀತಿ ಮೂವ್ಮೆಂಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಬ್ಯಾಂಕ್ ನಿಫ್ಟಿ ಅಂಡ್ ಪ್ಯೂರ್ ಪ್ರೈಸ್ ಆಕ್ಷನ್ ಅನಾಲಿಸಿಸ್. ಇದನ್ನ ಬಿಟ್ರೆ ನಿಫ್ಟಿ ಸ್ಟ್ರೇಟ್ ಅವೇ ಯಾವುದೇ ಟ್ರೆಂಡ್ ಲೈನ್ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ, ಸ್ಟ್ರೇಟ್ ಅವೇ ಮೇಲ್ಗಡೆ ಹೋಗಿದೆ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಾವು ಶಿಫ್ಟ್ ಆದ್ರೆ ಅಗೇನ್ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್, ಬೈಯರ್ ಸ್ಟ್ರಾಂಗ್ ಇದಾರೆ ಅಂತ ಹೇಳ್ಬೋದು. 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾವು ಸ್ವಿಚ್ ಆದ್ರೆ ಒಂದು ಸ್ಮಾಲ್ ಇವತ್ತಿನ ಹೈ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ 23,180. ಸೊ 23,180 ಏನಿದೆ ಇದರ ಹತ್ರ ಮಾರ್ಕೆಟ್ ಓಪನ್ ಆಗ್ಬೇಕು, ಬೈಯಿಂಗ್ ಅಪಾರ್ಚುನಿಟಿನ ನೋಡ್ಬೇಕು. ಈ ಝೋನ್ ಅಲ್ಲಿ ಮಾರ್ಕೆಟ್ ಓಪನ್ ಆಗಿ ಸೊ ಡೈರೆಕ್ಟ್ಲಿ ಹೈ ಬ್ರೇಕ್ ಆದ್ರೆ ನಾವು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. ಬೈ ಎನಿ ಚಾನ್ಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಫಸ್ಟ್ 5 ಮಿನಿಟ್ ಕ್ಯಾಂಡಲ್ ರೆಡ್ ಆಗಿ ಆಮೇಲೆ ಯು ಪ್ಯಾಟರ್ನ್ ಅಲ್ಲಿ ಬ್ರೇಕ್ ಆದ್ರೆ, ಹೈ ಬ್ರೇಕ್ ಆದ್ರೆ ಡೆಫಿನೆಟ್ಲಿ ಬೈಯಿಂಗ್ ಅಪಾರ್ಚುನಿಟಿನ ನಾವು ನೋಡಬಹುದು. ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡೋದು ಯಾವಾಗ, ಲೈಟ್ ಆಗಿ ಈ ಝೋನ್ ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಸಿಗ್ಬೇಕು. 23,118 ಕೆಳಗಡೆ ಕ್ಲೋಸಿಂಗ್ ಸಿಕ್ಕು ರೀಟೆಸ್ಟ್ ಆಗಿ ಮತ್ತೆ ಕೆಳಗಡೆ ಬರ್ತಾ ಇದ್ರೆ ನಾವೊಂದು ಸ್ಮಾಲ್ ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಓಕೆ, ಸೊ ದಿಸ್ ಈಸ್ ಅಬೌಟ್ ನಿಫ್ಟಿ. And what about Sensex? Sensex same as Nifty actually, clear cut. ಈ ಹೈ ಬ್ರೇಕ್ ಆದ್ರೆ ಸಸ್ಟೈನ್ ಆದ್ರೆ ಇದ್ರ ಮೇಲ್ಗಡೆ 76,590 ಅಥವಾ 600 ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆದ್ರೆ ಇಲ್ಲಿಂದ ಈಸಿಲಿ ಹೌ ಮೆನಿ ಪಾಯಿಂಟ್ಸ್ ರೀಸೆಂಟ್ ಸ್ವಿಂಗ್ ಅಲ್ಲಿ ಇದೆ ಇಲ್ಲಿವರೆಗೂ 350 ಪಾಯಿಂಟ್ಸ್ ವರೆಗೂ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಡನ್. ಸೊ ಅಗೇನ್ ಮಾರ್ನಿಂಗ್ 5 ಮಿನಿಟ್ ಕ್ಯಾಂಡಲ್ ರೆಡ್ ಆಗಿ ಯು ಪ್ಯಾಟರ್ನ್ ಅಲ್ಲಿ ಬ್ರೇಕ್ ಆದ್ರೆ, ಯಾವ ರೀತಿ ರೆಡ್ ಅಂದ್ರೆ ಮಾರ್ಕೆಟ್ ಈ ರೀತಿ ಕೆಳಗಡೆ ಬಂದಿರುತ್ತೆ, ಯು ಪ್ಯಾಟರ್ನ್ ಬ್ರೇಕ್ ಆದ್ರೆ ಬೆಸ್ಟ್ ಬೈಯಿಂಗ್ ಅಪಾರ್ಚುನಿಟಿ, ಲೋ ಸ್ಟಾಪ್ ಲಾಸ್ 1:2 ಟಾರ್ಗೆಟ್ ಇರುತ್ತೆ. ಸಿಂಪಲ್. ಸೊ ಸೆಲ್ಲಿಂಗ್ ಅಪಾರ್ಚುನಿಟಿ ನಾವು ನೋಡ್ಬೇಕು ಅಂದ್ರೆ ಈ ಲೋ ಕೆಳಗಡೆ ಬರಬೇಕು, 76,400 ಕೆಳಗಡೆ ಕ್ಲೋಸಿಂಗ್ ಸಿಕ್ಕು ರೀಟೆಸ್ಟ್ ಆಗಿ ಕೆಳಗಡೆ ಬಂದ್ರೆ ಸೊ 76,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. 76,000 ಇಲ್ಲಿವರೆಗೂ ಇದೆ. ಓಕೆ, 76,000 ರೌಂಡ್ ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದಿ ಅನಾಲಿಸಿಸ್ ಫಾರ್ ಆಲ್ ದ 3 ಇಂಡೆಕ್ಸಸ್. ಡನ್. ಸೊ ಆಸ್ ಆಫ್ ನೌ ದಟ್ಸ್ ಇಟ್. ಥ್ಯಾಂಕ್ ಯು.